ನಮಸ್ತೆ, ಓಂ ಶಾಂತಿ ವೀಕ್ಷಕರೇ. ಶಿವೇ ಸಾತ್ವಿಕ್ ಫುಡ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಸುಲಭವಾಗಿ ಮಾಡುವಂಥ ಸಾತ್ವಿಕ ಆಹಾರ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋಂಥ ತುಂಬ ಸುಲಭವಾದ ರೆಸಿಪಿಗಳನ್ನ ತೋರಿಸ್ತೀವಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರೋದು ಕಡಲೆಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಅಂತ. ನಾವು ಹಿಂದಿನ ಎಪಿಸೋಡಲ್ಲಿ ಅಂಗ್ರೋಳ್ಗೆ ಜೊತೆ ಯೂಸ್ ಮಾಡಿದ್ವಿ. ಈ ಎಪಿಸೋಡಲ್ಲಿ ನಾವು ಕಡಲೆಕಾಯಿ ಚಟ್ನಿನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಈ ಥರ ಕಾಣಿಸುತ್ತೆ. ಅಂಗ್ರೋಳ್ಗೆ ಜೊತೆ ತುಂಬ ಸ್ವಾದಿಷ್ಟವಾಗಿ ತುಂಬ ರುಚಿಯಾಗಿತ್ತು ಈ ಚಟ್ನಿ. ಈ ಚಟ್ನಿನ ಮಾಡೋದು ತುಂಬ ಸುಲಭ. ಹೇಗೆ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಸಾಮಗ್ರಿಗಳು: ಕಡಲೆಕಾಯಿ, ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ನೋಡಿ, ಫಸ್ಟು ನಾವು ಬಾಣಲಿನಲ್ಲಿ 1 ಬೌಲಷ್ಟು ಕಡಲೆಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ಇಲ್ಲಿ 4 ರಿಂದ 5 ಗುಂಟೂರು ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಕಲರ್ ಬರುತ್ತೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕೊಡುತ್ತೆ. ಸೊ ಕಡಲೆಕಾಯಿನ ಮತ್ತು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನಾವು ಇಲ್ಲಿ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ಇದನ್ನು ನೀವು 3 ರಿಂದ 5 ನಿಮಿಷದಷ್ಟು ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ಕಡಲೆಕಾಯಿನಲ್ಲಿ ಮತ್ತು ಮೆಣಸಿನ್ಕಾಯಿನಲ್ಲಿ ಅಥವಾ ಕರಿಬೇವು ಸೊಪ್ಪಲ್ಲಿ ಒಂದು ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಅದೆಲ್ಲ ಹೋಗೋ ತನಕ 3 ರಿಂದ 4 ನಿಮಿಷದಷ್ಟು ಅದು ಹುರ್ಕೋಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದನ್ನು ನೀವು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆಗೆ ಬೇಕಾದರೂ ಯೂಸ್ ಮಾಡ್ಬೋದು. ಎಲ್ಲರೂ ಇದನ್ನು ಮಾಡ್ಬೋದು. ತುಂಬ ಸುಲಭವಾದ ರೆಸಿಪಿ ಇದು. ಎಲ್ಲರಿಗೂ ಇಷ್ಟ ಆಗುತ್ತೆ ಕೂಡ. ಇದನ್ನು ನಾವು ಕೆಂಪು ಚಟ್ನಿ ಅಂತ ಕರಿತೀವಿ, ಇಲ್ಲ ಕಡಲೆಕಾಯಿ ಚಟ್ನಿ ಅಂತ ಕರಿತೀವಿ. ನೋಡಿ, 3 ರಿಂದ 5 ನಿಮಿಷ ಇದನ್ನು ಹುರ್ಕೋತಾ ಇದ್ದೀವಿ ನಾವು. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರ್ಕೋಬೇಕು. ಸ್ವಲ್ಪ ಜಾಸ್ತಿ ಫ್ಲೇಮ್ ಮಾಡಿಬಿಟ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ನಾನ್ ಸ್ಟಿಕ್ ತವಾನ ಯೂಸ್ ಮಾಡಿದ್ದೀವಿ, ನಾನ್ ಸ್ಟಿಕ್ ಪ್ಯಾನ್ನ. ಅದರಿಂದ ಯಾವುದೇ ಎಣ್ಣೆ ಆಗಲಿ ತುಪ್ಪ ಆಗಲಿ ಯೂಸ್ ಮಾಡಿಲ್ಲ. ಬೇಕಾಗಿರೋರು ಸ್ವಲ್ಪ ಎಣ್ಣೆ ಹಾಕೋಬೋದು, 1/4 ಚಮಚದಷ್ಟು ಎಣ್ಣೆ ಹಾಕೋಬೋದು. ನೋಡಿ, ಮಿಶ್ರಣನ ತೆಗೆದು ಸೈಡಲ್ಲಿ ಇಟ್ಟಿದ್ದೀವಿ. ಅದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರನ್ನ ತಗೊಂಡು ನಾವು ಅದಕ್ಕೆ ಹುಣಸೆಹಣ್ಣು ಸ್ವಲ್ಪ ಮತ್ತು 1 ಬೌಲಷ್ಟು ಕಾಯಿನ ಯೂಸ್ ಮಾಡಿದ್ದೀವಿ. ಇದಕ್ಕೆ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಬೇಕಾಗಿರೋರು ಕಾಯಿ ಇಲ್ಲ ಅಂದರೆ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾವು ಈಗ ನಾವೇನು ಹುರ್ಕೊಂಡಿದ್ವಿ ಮಿಶ್ರಣನ, ಅದನ್ನೆಲ್ಲ ಹಾಕೋಕ್ಕೆ ಮುಂಚೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀವಿ. ಎಷ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ ಈ ಮಿಶ್ರಣನ ಆ ಜಾರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಳ್ಳಿ. ಇದನ್ನು ರುಬ್ಬಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ನುಣ್ಣಗೂ ಆಗೋದೇನು ಬೇಡ, ಸ್ವಲ್ಪ ತರ್ತರಿಯಾಗಿದ್ದರೂ ಚೆನ್ನಾಗೇ ಇರುತ್ತೆ. ಯಾಕಂದರೆ ಕಡಲೆಕಾಯಿ ಅಥವಾ ಕಾಯಿ ಆಗಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಆಮೇಲೆ ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಗಟ್ಟಿ ಚಟ್ನಿನೇ ಎತ್ತಿಟ್ಟು ಫ್ರಿಜ್ಜಲ್ಲಿ ಇಟ್ಕೋಬೋದು, ಅಥವಾ ಗಟ್ಟಿ ಚಟ್ನಿನ ಒಂದು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೋಬೋದು. ನಾವು ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಪೂರ್ತಿ ಚಟ್ನಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ. ನಿಮಗೆ ಎಷ್ಟು ಪ್ರಮಾಣದಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ನಾವು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚಟ್ನಿನ ಮಾಡ್ತಾಯಿದ್ದೀವಿ. ಈ ಚಟ್ನಿಗೆ ಇಡ್ಲಿಗೆ ಬೇಕಾಗಿರೋರು ಬೇಕಾದ್ರೆ ಒಗ್ಗರಣೆ ಕೂಡ ಹಾಕ್ಕೋಬೋದು. ಕೆಂಪು ಮೆಣಸಿನ್ಕಾಯಿ, ಕರಿಬೇವು ಅದೆಲ್ಲ ಹಾಕ್ಕೋಬೋದು. ನಾವಿಲ್ಲಿ ಪ್ಲೇನ್ ಚಟ್ನಿನ ಯೂಸ್ ಮಾಡಿದ್ದೀವಿ. ಯಾಕಂದರೆ ಇದು ಅಂಗ್ರೋಳ್ಗೆ ಜೊತೆ ಯೂಸ್ ಮಾಡಿದ್ವಿ, ಅದರಿಂದ ಪ್ಲೇನ್ ಚಟ್ನಿ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಥ್ಯಾಂಕ್ ಯು ವೀಕ್ಷಕರೇ. ಇದನ್ನು ನೋಡಿದ್ದಕ್ಕೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಾಡಿದವರು ಆನಂದಮ್ಮ ಅವರು ಮತ್ತು ಎಡಿಟ್ ಮಾಡಿದ್ದು ಸಾತ್ವಿಕ್. ಧನ್ಯವಾದಗಳು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನೊಂದು ರುಚಿಕರವಾದ ರೆಸಿಪಿ ತರ್ತೀವಿ. ಥ್ಯಾಂಕ್ ಯು.